ಹಾಯ್ ಗಾಯ್ಸ್, ಮತ್ತೊಮ್ಮೆ ಗೌಡಾಸ್ ಜರ್ನಿ ಯೂಟ್ಯೂಬ್ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಗೈಸ್, ಏನು ಅಂದರೆ ಇವತ್ತು ಚಿಕ್ಕಮಗಳೂರಲ್ಲಿ ಜಾತ್ರೆ ನಡೀತಾ ಇದೆ. ಸೊ ನಾನು ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ, ಕಾಲೇಜ್ಗೆ ಹೋಗಿದ್ದೆ. ಸೊ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸೊ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಹೊರಡೋಣ. ವರ್ಷ ಜಾತ್ರೆಗೆ ಬೆಳಗ್ಗೆನೇ ಹೋಗ್ತಾ ಇದೆ. ಸೊ ಇವತ್ತು ಕಾಲೇಜ್ಗೆ ಹೋಗಿದ್ದೆ, ಸೊ ಲೇಟ್ ಆಯಿತು. ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಇವಾಗ ಹೊರಡೋಣ ಬನ್ನಿ. ಗೈಸ್, ಲಾಸ್ಟ್ ಟೈಮ್ ಸ್ವಲ್ಪ ಕಮ್ಮಿನೇ ಇಟ್ಟಿದ್ರು, ಎಲ್ಲ ಇವತ್ತಲ್ಲಿ ಜಾಸ್ತಿ ಇಟ್ಟಿದ್ದಾರೆ. ಸೊ ಬಾಯ್ಸ್, ನಿಯರ್ ಬಂದಿದ್ದೀವಿ ಶನಿ ಮಹಾತ್ಮ ಟೆಂಪಲ್ ಹತ್ರ. ಸೊ ನನ್ನ ಫ್ರೆಂಡ್ ಬಂದಿದ್ದ ಗೈಸ್ ನನ್ನ ಜೊತೆ. ಏನು ಅಂದರೆ ಅವ್ನು ವಿಡಿಯೋಗೆ ಎದುರ್ಕೊತಾನೆ, ಏನು ಮಾಡೋಕ್ಕಾಗಲ್ಲ ಗೈಸ್. ನನಗೂ ಸ್ವಲ್ಪ ನರ್ವಸ್ ಆಗ್ತಾಯಿದೆ, ಬಟ್ ಫಸ್ಟ್ನೇ ವ್ಲಾಗ್ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಬೆಳಿಬೇಕು ಅಂದರೆ ಏನಾದರೂ ಮಾಡಬೇಕು. ಗೈಸ್, ಕ್ರೌಡ್ ಮಾತ್ರ ಜಾಸ್ತಿನೇ ಇದ್ದಾರೆ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 5:45 ಆಗಿದೆ. ಸೊ ಇನ್ನೂ ಕ್ರೌಡ್ ಹಂಗೆ ಇದೆ ಗೈಸ್. ಮೇ ಬಿ ನಾನು ನೈಟ್ ಹೊತ್ತು ಬರಬೇಕಾಗಿತ್ತು, ಏನು ಮಾಡೋಕ್ಕಾಗಿಲ್ಲ. ಸೊ ಇವಾಗೂ ಬಂತೀರಾ, ನೆಕ್ಸ್ಟ್ ನೈಟು ಬರ್ತೀನಿ ಗೈಸ್. ಗೈಸ್, ನೀವಲ್ಲಿ ನೋಡ್ತಾ ಇರ್ಬೋದು, ವರ್ಷ ಯಾವಾಗಲೂ ನಾನು ಫಸ್ಟ್ ಬರ್ತಾಯಿದ್ದೆ ಗೈಸ್, ಪಾನಕ ಕುಡಿಯೋಕ್ಕೆ, ಮಜ್ಜಿಗೆ ಕುಡಿಯೋಕ್ಕೆ. ಬಟ್ ಈ ವರ್ಷ ಲೇಟ್ ಆಗಿದೆ, ಏನೂ ಮಾಡೋಕ್ಕಾಗಿಲ್ಲ. ಅಲ್ಲಿ ಆಗಲೇ ಕ್ಲೋಸ್ ಮಾಡಿದ್ದಾರೆ. ಸೊ ದೇವ್ರ ದರ್ಶನ ತೊಗೊಂಡು ಹೊರಡೋಣ ಗೈಸ್. ವರ್ಷ ಏನು ಅಂದರೆ ನಾನು ಪಾನಕ ಮಜ್ಜಿಗೆ ಕುಡಿಯೋಕ್ಕೋಸ್ಕರ ಬರ್ತಾಯಿದ್ದೆ, ಬಟ್ ಈ ಸಲ ಎಲ್ಲ ಆಗಲೇ ಕ್ಲೋಸ್ ಆಗಿದೆ. ಸೊ ಏನೂ ಮಾಡೋಕ್ಕಾಗಲ್ಲ ಗೈಸ್, ನನಗೆ ಅದೃಷ್ಟ ಇಲ್ಲ. ಸೊ ಇರೋ ಅದೃಷ್ಟ ಏನು ಅಂದರೆ ಇವಾಗ ದೇವ್ರ ದರ್ಶನ ಒಂದು ಮಾಡ್ಬೋದು. ಸೊ ಹೋಗೋಣ. ಸೊ ಗೈಸ್, ಇದು ಬಂದ್ಬಿಟ್ಟು ಶನಿ ಮಹಾತ್ಮ ಟೆಂಪಲ್ ಬ್ಯಾಕ್ ಸೈಡು. ಗೈಸ್, ಬ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಗೆ ಇರೋಕ್ಕಾಗ್ತಾಯಿಲ್ಲ ಗೈಸ್. ಸೊ ಫೋನ್ ಮಾಡಿದ ಬಗ್ಗೆ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲೇ ಬಂದೆ ತಾಳು. ಆಂಟಿ ಎಷ್ಟು ಆಂಟಿ ವಿಡಿಯೋ ಮಾಡ್ಕೊತೀನಿ, ಬೈಕೊಂಬೇಡಿ ಆಂಟಿ. ಸೊ ಗೈಸ್, ಏನು ಅಂದರೆ ಇವಾಗ ಬಾಳೆಹಣ್ಣು ತೊಗೊಂಡಿದ್ದೀನಿ ತಿರುಗಿಸೋಕ್ಕೆ. ಆಂಟಿ ಕೊಟ್ಟಿದ್ದಾರೆ, 2 ತೊಗೊಳ್ತೀನಿ ಅಂತ ಹೇಳಿದ್ದೆ. ಆಂಟಿ ಬೇಡ 4 ತಗೋ ಅಂತ ಹೇಳಿದ್ದಾರೆ. ಸೊ ಗೈಸ್, ಬಾಳೆಹಣ್ಣೇನೋ ತೊಗೊಂಡೆ. ಸೊ ದೇವ್ರ ಹತ್ರ ಏನಾದ್ರು ಕೇಳ್ಕೊಬೇಕಲ್ವಾ. ಸೊ ಏನು ಕೇಳ್ಕೊಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಒಂದು ಐಡಿಯಾ ಬಂತು. ಸೊ ಇವಾಗ ಏನು ನಡೀತಾ ಇದೆ ಅದನ್ನು ನಾನು ಗೈಸ್, ಮುಂಚೆ ನಾವು ದುಡ್ಡು ಕೊಟ್ಟು 100 ರೂಪಾಯಿ ಕೊಟ್ಬಿಟ್ಟು ಒಂದೊಂದು ರೌಂಡೆಲ್ಲ ಹೊಡಿತಾ ಇದ್ವು. ಸೊ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಅದನ್ನು. ಗೈಸ್, ದೇವಸ್ಥಾನದಲ್ಲಿ ದೇವ್ರು ನೋಡೋಕ್ಕೆ ಬಂದಾಗ ನಾವೇನಾದರೂ ಬೇಡ್ಕೊಳ್ತಲ್ಲಿದ್ದರೆ ಆಗಲ್ಲ ಅಲ್ವಾ ಗೈಸ್. ಸೊ ಏನಾದರೂ ಬೇಡ್ಕೊಬೇಕಲ್ವಾ, ನಮಗಾಗಲಿ ಅಥವಾ ಬೇರೆಯವ್ರಿಗಾಗಲಿ. ಸೊ ಇವತ್ತು ನಾನೇನು ಬೇಡ್ಕೊತೀನಿ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಹೇಳಲ್ಲ, ತೋರಿಸ್ತೀನಿ. ಸೊ ಗೈಸ್, ಫೈನಲಿ ಬರ್ದಿದ್ದೀನಿ. ಸೊ ಅದೇನು ಅಂದರೆ ನೋಡಿ ಗೈಸ್, ನಿಮ್ಗೆ ಕಾಣಿಸ್ತಲೇ ಇರ್ಬೋದು. ಸೊ ಏನು ಬರ್ದಿದ್ದೀನಿ ಅಂದರೆ, ಈ ವರ್ಷ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಬರ್ದಿದ್ದೀನಿ ಗೈಸ್ ಇದರಲ್ಲಿ. ಸೊ ವರ್ಷ ನಮ್ಮ ರೈತರಿಗೆ ಅನ್ಯಾಯ ಆಗ್ತಾನೆ ಬಂದಿದೆ. ಸೊ ಈ ವರ್ಷದಿಂದ ಆದರೂ ದೇವ್ರು ಕಂಡುಬಿಟ್ಟು ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ನಾನು ಕೇಳ್ಕೊಂಡಿದ್ದೀನಿ. ಸೊ ಬನ್ನಿ ಅಲ್ಲಿ ಎಸ್ಯೋಣ ಗೈಸ್. ನೋಡಿ ಏನು ಬರ್ದಿದ್ದೀನಿ ಅಂದರೆ, ಈ ವರ್ಷವೂ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ. ಸೊ ತೇರಲ್ಲಿದೆ. ಸೊ ಇಲ್ಲಿದೆ ನನ್ನ ಕೈಯಲ್ಲಿ, ನೀವು ನೋಡ್ಬೋದು. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಫೈನಲಿ ಎಸ್ಯೋಣ. ಸೊ ಎಸ್ಯೋಣ. ಸೊ ಗೈಸ್, ಇಲ್ಲಿದೆ ನೋಡಿ. ಇರೋ ಇನ್ನೂ 4 ಇವೆ. ಸೊ ಗೈಸ್, ಇದು ಬಂದ್ಬಿಟ್ಟು 2ನೇದು. ಸೊ ಗೈಸ್, 2ನೇದು ಹೊಡಿತಾ ಇದ್ದೀನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಭಜನಾ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ನೆರವೇರಿ.
ಸೊ ಗಾಯ್ಸ್ ನೀವು ಮುಂದೆ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಶನಿ ಮಹಾತ್ಮ ಟೆಂಪಲ್ ಎಂಟ್ರೆನ್ಸು. ಸೊ ನಾವು ಇವಾಗ ಆದರೆ ಕ್ಯಾಮ್ರಾ ಏನಾದ್ರು ಅಲೋ ಇದ್ದರೆ ಸೊ ನನ್ನ ಒಳಗಡೆ ಏನೇನಿದೆ ಅಂತ ನಾನು ಶೋ ಮಾಡ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಸೊ ಗೈಸ್ ಹಿಂದೆಗಡೆ ಬಂದ್ಬಿಟ್ಟು ನಾಟಕ ನಡೀತಾ ಇದೆ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸು. ಗೈಸ್ ನಾವಿವಾಗ ಶನಿ ಮಹಾತ್ಮ ಸನ್ನಿಧಿ ಮುಂದೆಗಡೆ ಇದ್ದೀವಿ. ಸೊ ಒಳಗಡೆ ಹೋಗೋಣ ಬನ್ನಿ. ಕ್ಯಾಮ್ರಾ ಅಲೋ ಮಾಡಿದ್ರೆ ನಾನು ವಿಡಿಯೋಸ್ ಮಾಡ್ತೀನಿ ಮುಂದೆಗಡೆ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಸೊ ಹೊರಡೋಣ ಒಳಗಡೆ. ಸೊ ಅಲೋ ಮಾಡಿದ್ದಾರೆ. ಸೊ ಇವತ್ತೇನೋ ಕ್ಯಾಮ್ರಾ ಅಲೋ ಮಾಡಿದ್ದಾರೆ. ಸೊ ಎಲ್ಲರೂ ದರ್ಶನ ತಗೊಳ್ಳಿ. ಗೈಸ್ ಎಲ್ಲರೂ ದರ್ಶನ ತಗೊಳ್ಳಿ. ಹಂಗೆ ಕೇಳಿಸ್ತೋಣ. ಗೈಸ್ ದರ್ಶನ ತಗೊಂಡಿದ್ದಾಯಿತು. ಸೊ ಇದರಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಸೊ ಅಲ್ಲಿ ವಿಸಿಟ್ ಮಾಡ್ತೀನಿ. ತುಳಸಿ ಗೈಸ್. ಗೈಸ್ ಇದೇ ಮೇಯ್ನ್ ನೆಲ್ಕೊಂಡಿರೋ ದೇವರು ಶನಿ ಮಹಾತ್ಮ. ಅಣ್ಣ ಹೊಸ ಚಾನಲ್ ಅಣ್ಣ, ಗೌಡಸ್ ಜರ್ನಿ ಅಂತ. ಸೊ ಹೊರಗಡೆ ಬಂದಿದ್ದೀನಿ, ನಾನು ಕಾಲ್ ರಿಸೀವ್ ಮಾಡಿಲ್ಲ. ಮನೆಗೆ ಹೋಗಿದ ತಕ್ಷಣ ಬೈತಾ ಇರ್ತಾನೆ, ಸ್ಟಾರ್ಟ್ ಮಾಡ್ತಾನೆ. ಸೊ ಇವಾಗ ಅವ್ನಿಗೆ ನೆಕ್ಸ್ಟ್ ಕಾಲ್ ಮಾಡ್ಬಿಟ್ಟು ಫಸ್ಟು ಸ್ಲಿಪ್ಪರ್ ಹಾಕೊಂಡು ನೆಕ್ಸ್ಟ್ ಅವ್ನು ಕಾಲ್ ಮಾಡಬೇಕು. ಗೈಸ್ ಇಲ್ಲೆಲ್ಲರೂ ನನಗೆ ಒಳ್ಳೆ ಏನೋ ಕೊಲೆ ಮಾಡಿ ಬಂದಿರೋ ಥರ ನೋಡ್ತಾ ಇದ್ದಾರೆ ಗೈಸ್. ಆ ಪೊಲೀಸವ್ರಾಗಲಿ ಅಥವಾ ಒಳಗಡೆ ಏನಾದ್ರು ಜನಗಳಾಗಲಿ. ಸೊ ನನಗೂ ಸೀರಿಯಸ್ಲಿ ತುಂಬ ನರ್ವಸ್ ಆಗ್ತಾಯಿದೆ ಗೈಸ್. ಇದು ನನ್ನ ಫಸ್ಟ್ನೇ ವ್ಲಾಗ್ ಅಲ್ವಾ, ಫಸ್ಟ್ನೇ ವ್ಲಾಗ್ ಅಲ್ಲ. ಸೊ ಇದು ಎರಡನೇ ವಿಡಿಯೋ. ಸೊ ಸೀರಿಯಸ್ಲಿ ನನಗೆ ನರ್ವಸ್ ಆಗ್ತಾಯಿದೆ ಗೈಸ್. ಯಾರಾದರೂ ಬಂದುಬಿಟ್ಟು ಏನಾದ್ರು ಮಾತಾಡ್ಸ್ದಾಗಲಿ ಅಥವಾ ಲೈಕ್ ಅದು ಹಿಂಗೆ ನೋಡ್ತಾ ಇರ್ತಾರೆ ಅಂದರೆ ಗೈಸ್, ಓ ನಾನೇನೋ ಕದ್ಬಿಟ್ಟಿದ್ದೀನಿ ಅಥವಾ ಯಾರೋ ಕಳ್ಳನ ಏನೋ ಬಂದುಬಿಟ್ಟವನೇ. ಸೊ ಸೀರಿಯಸ್ಲಿ ಭಯ ಆಗುತ್ತೆ ಗೈಸ್. ಒಂದು ರೌಂಡ್ ಹಾಕೊಂಬಂದಿದ್ದಾಗಿತ್ತು. ಸೊ ನಾಟಕ ನೋಡೋಕೆ ಬರ್ಬೋದು ನೀವು ಬೇಕಾದರೆ ನೋಡಿ. ಚಿಕ್ಕಮಗಳೂರಲ್ಲಿ ನಾಟಕ ನಡೀತಾ ಇದೆ.
ಚಪ್ಪಲಿ ಬಂದೆ, ಚಪ್ಪಲಿ ಹಾಕಿದೆ. ಸೊ ಇವಾಗ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಜೇಬಲ್ಲಿ ಇಟ್ಕೊಂಡು ಮನೆಗೆ ಓಡೋದು, ಅಲ್ಲಿ ಏನಾದರೂ ಇದ್ರೆ ತಿನ್ಕೊಂಡು ಮನೆಗೆ ಓಡೋದು. ಸೊ ಫಸ್ಟು ನನ್ನ ಫ್ರೆಂಡ್ ಫೋನ್ ಹಾಕಬೇಕು, ಇಲ್ಲ ಅಂದರೆ ಅವ್ನು ಸುತ್ತೋಗ್ಬಿಡ್ತಾನೆ. ಲೋ ಇಲ್ಲೇ ವಾಪಸ್ ಆಗಲೇ ಬಂದ್ವಲ್ಲ, ಅಲ್ಲೇ ಇದ್ದೀನಿ ಬಾ. ಫಸ್ಟ್ ಎಂಟ್ರಿ ಆದ್ವಲ್ಲ ನಾವು. ಆಯಿತು ನಾನು ಆಚೆ ಬಂದೆ ಬಾ. ನನ್ನ ಗಾಡಿ ನಿಲ್ಸಿರೋದು ಮೇಲೆ ಹೋಗಿದ್ಯಾ? ಸರಿ ಗೈಸ್ ನೋಡಿ, ನನಗೋಸ್ಕರ ನನ್ನ ಫ್ರೆಂಡ್ ಏನೂ ಕಾಯ್ದಿಲ್ಲ ಗೈಸ್. ಅದೇ ನನ್ನ ಮಚ್ಚನೂ ಇದ್ದರೆ ಕಾಯ್ತಾ ಇದ್ದ ಗೈಸ್. ಅವ್ನು ಸೀರಿಯಸ್ಲಿ ಅವ್ನು ಇಂಥ ಟೈಮಲ್ಲೂ ನಾನು ಫೋನ್ ಮಾಡಿದ್ರು ನನಗೆ ಆಗ್ತಾನೆ ಗೈಸ್ ಅವನು. ಬಟ್ ಬೇರೆಯವ್ರು ಇದ್ದಾರೆ, ಫ್ರೆಂಡ್ಸ್ ಅಂತ ಇದ್ದಾರೆ ಅಷ್ಟೇ. ಲೈಕ್ ಏನು ಹೇಳಿದ್ದೆಲ್ಲ ಮಾಡೋಂಥ ಯಾರು ಫ್ರೆಂಡ್ಸ್ ಇಲ್ಲ. ಬಟ್ ಇದ್ದಾನೆ ನನ್ನ ಮಚ್ಚನೊಬ್ಬ ಗೈಸ್. ಆಲ್ರೆಡಿ ಕಡಲೆಪುರಿ ಅದೆಲ್ಲ ನಮ್ಮ ಮನೇಲಿ ಆಗಲೇ ತೊಗೊಂಬಂತಿದ್ದಾರೆ. ಸೊ ನಾನು ಇನ್ನೇನು ತೊಗೊಳೋ ಅಂಥದ್ದೇನಿಲ್ಲ. ನಮ್ಮಪ್ಪ ನಮ್ಮಮ್ಮ ಆಲ್ರೆಡಿ ಬಂದು ಹೋಗಿದ್ದಾರೆ. ಸೊ ಇವಾಗ ಜಸ್ಟ್ ನನಗೇನಾದರೂ ಬೇಕು ಅಂದರೆ ತಿನ್ಕೊಂಡು ಹೋಗೋದು. ನಾನು ಆಚೆ ಏನು ಜಾಸ್ತಿ ತಿನ್ನಲ್ಲ, ಬರೀ ನಾನ್ ವೆಜ್ ಬಿಟ್ಟರೆ. ಕ್ರೌಡು ಜಾಸ್ತಿ ಇದೆ ಗೈಸ್. ಸೊ ಗೈಸ್ ಏನು ಅಂದರೆ ಫ್ರೆಂಡ್ಸ್ಗಳು ಸ್ವಲ್ಪ ಜನ ಫ್ರೆಂಡ್ಸ್ ಅಂದರೆ ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಆ ನನ್ನ ಮಕ್ಕಳು ಹೆಂಗೆ ಅಂದರೆ ನೋಡಿ ಗೈಸ್, ಅದೇ ನನ್ನ ಮಚ್ಚನೂ ಇದ್ದರೆ ವಿಡಿಯೋ ಮಾಡ್ತಾಯಿದ್ರೆ ಪಕ್ಕದಲ್ಲಿ ನಿಂತ್ಕೊತಿದ್ದೆ ಗೈಸ್. ಬಟ್ ಇವಾಗ ನನ್ನ ಮಚ್ಚನೂ ಇದ್ದರೆ ನನ್ನ ಮಚ್ಚನಿಗೆ ನಾನು ಇನ್ಫಾರ್ಮ್ ಮಾಡಿದೆ ಗೈಸ್, ಮೊನ್ನೆ ಇಲ್ಲಿ ಜಾತ್ರೆ ಇದೆ ಬಾರೋ ಅಂತ. ಅವ್ನು ಮರ್ತೋಗಿದ್ದ. ಸೊ ನಾನು ಮನೆಗೆ ಬಂದ ಮೇಲೆ ಫೋನ್ ಹಾಕ್ತೆ. ಅವ್ನು ಹೇಳ್ದ ಯಾಕೋ ಮಚ್ಚಿ ನನ್ನೇ ಕರೆದಿಲ್ಲ ಅಂತ. ಅವ್ನ ಗ್ಯಾಪ್ನೇ ಇಲ್ಲ ಗೈಸ್ ನಾನು ಕರೆದಿರೋದು. ಸೊ ಹೋಗೋಣ ಬನ್ನಿ ಗೈಸ್. ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಡಾಗೆಲ್ಲ ಎಲ್ಲ ಕ್ಯಾಮ್ರಾಮ್ಯಾನ್ ಅದು ಇದು ಲೈಕ್ ಏನಾದ್ರು ಹೇಳ್ತಿರ್ತಾರೆ ಗೈಸ್, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ನಮ್ಮ ಪಾಡ್ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ವಿಡಿಯೋ. ಸೀರಿಯಸ್ಲಿ ನನಗೆ ಹೆಂಗೆ ಅನಿಸ್ತಾ ಇದೆ ಗೈಸ್ ಅಂದರೆ, ಒಬ್ಬನೇ ಬಂದಾಗ ಸೀರಿಯಸ್ಲಿ ಯಾರಾದರೂ ಲೈಕ್ ಗೊತ್ತಿಲ್ಲದವ್ರಿದ್ರೆ ಹಿಂಗೆ ರೂಡಾಗೆಲ್ಲ ಮಾತಾಡ್ತಾರೆ ಗೈಸ್. ಅದೊಂಥರ ಹರ್ಟ್ ಆಗುತ್ತೆ ಗೈಸ್. ಸೀರಿಯಸ್ಲಿ ಒಂಥರ ಅಸಹ್ಯವಾಗಿ ಮಾತಾಡ್ತಾರೆ ಗೈಸ್. ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲ ಸಹಿಸ್ಕೊಂಡು ಹೋಗಬೇಕು ಗೈಸ್. ಸೀರಿಯಸ್ಲಿ ನನ್ನ ಫ್ರೆಂಡ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಗೈಸ್. ಅವನಿದ್ರೆ ಸೀರಿಯಸ್ಲಿ ನನಗೊಂದು ಬಲಗೈ ಅಂತ ಹೇಳ್ಬೋದು ಗೈಸ್. ಅದೇ ಇವಾಗ ನನ್ನ ಫ್ರೆಂಡ್ ಇಲ್ಲ ಗೈಸ್. ಸೊ ನಂಗೆ ತುಂಬ ಒಂಥರ ಆಗ್ತಾಯಿದೆ ಗೈಸ್. ಅದೇ ನನ್ನ ಪಕ್ಕದಲ್ಲಿ ಅವನಿದ್ರೆ ಫುಲ್ಲು ಸಪೋರ್ಟಿವ್ ಆಗಿ ಬ್ಲಾಗ್ ಮಾಡ್ತಾಯಿದ್ರೆ ಮಾಡೋ ನಾನು ಮಾಡ್ತಿಲ್ಲ ಅಂದರೂ ಅವ್ನು ಮಾಡೋ ಅಂತಾನೆ. ಅದೇ ಇವಾಗ ನನ್ನ ಮನೆ ಹತ್ರ ಒಬ್ಬ ನನ್ನ ಫ್ರೆಂಡ್ ಕರ್ಕೊಂಬಂದಿದ್ದೀನಿ. ಅವ್ನು ಹೆಂಗೆ ಅಂದರೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ಅವ್ನು ಆಗಲೇ ಓಡೋಗ್ಬಿಟ್ಟಿದ್ದಾನೆ ಗೈಸ್ ನನ್ನ ಗಾಡಿ ಹತ್ರ. ಸೊ ಈ ಥರ ಎಲ್ಲ ಆದಾಗ ಚೆನ್ನಾಗಿರಲ್ಲ ಗೈಸ್. ಯಾ ಟೆಲ್ ಮಿ ಬ್ರೋ. ಹಾಂ ಗೈಸ್, ಇಲ್ಲಿ ತಗೊಳ್ಳೋ ಅಂಥದ್ದು ಏನೂ ಇಲ್ಲ. ಬರೀ ಆಟ ಆಡೋದು ಅಥವಾ ಟ್ಯಾಟೋ ಹಾಕ್ಸೋದು ಲೈಕ್ ಆ ಥರ ಅಷ್ಟೇ ಇರೋದು. ಸೊ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಆಟ ಸಾಮಾನು ನೋಡಿದ ತಕ್ಷಣ ಅದು ತೊಗೊಬೇಕು ಇದು ತೊಗೊಬೇಕು ಅನಿಸ್ತಿತ್ತು ಗೈಸ್. ಸೊ ಇವಾಗ ಮನೆ ಜವಾಬ್ದಾರಿ ಎಲ್ಲ ಇರುತ್ತೆ ಗೈಸ್. ಸೊ ಏನೂ ತೊಗೊಬೇಕು ಅನಿಸಿದ್ರೂ ತೊಗೊಳಕ್ಕಾಗಲ್ಲ ಗೈಸ್. ಸೊ ಸೇವಿಂಗ್ ಇವಾಗಲಿಂದನೇ ಮಾಡ್ಕೊಂಡು ಹೋದರೆ ಏನೋ ಒಂದು ಮಾಡ್ಬೋದು. ಸೊ ನೋಡೋಣ ಗೈಸ್, ಹಿಂಗಿದ್ದವ್ರು ಹಿಂಗೆ ಇರಲ್ಲ, ಮಾಡೋಕ್ಕಾಗಲ್ಲ. ಒಂದೊಂದ್ಸಲಿ ಒಬ್ಬನೇ ಕುಂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಏನೇನೋ ಯೋಚನೆ ಬರುತ್ತೆ ಗೈಸ್ ತಲೆಯಲ್ಲಿ. ನೋಡಿ ಗೈಸ್, ಗೈಸ್ ನನಗೆ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಬೇಜಾರಾಗುತ್ತೆ ಅಂದರೆ, ನೀವು ನನ್ನ ವೀಡಿಯೋಸ್ನ ಓಪನ್ ಮಾಡ್ತೀರಾ ಗೈಸ್, ಬಟ್ ಫುಲ್ ವೀಡಿಯೋಸ್ ನೋಡೋಲ್ಲ ಗೈಸ್. ಸೀರಿಯಸ್ಲಿ ನನಗೆ ಬೇಜಾರಾಗುತ್ತೆ ಗೈಸ್. ನಂದು ವಾಚಿಂಗ್ ಅವರ್ ಬಂದುಬಿಟ್ಟು 18 ಅವರ್ ವಾಚಿಂಗ್ ಅವರ್ ಆಗಿತ್ತು ಗೈಸ್. ಬಟ್ ಇವಾಗ ಯಾರೂ ಜಾಸ್ತಿ ಜನ ನೋಡ್ತಾ ಇಲ್ಲ ಅಂತ ಅದು 18 ಅವರ್ ಇದ್ದಿದ್ದು ಬರೀ 9 ಅವರ್ ಬಂದಿದೆ ಗೈಸ್. ಸೊ ಸೀರಿಯಸ್ಲಿ ಕಷ್ಟಪಟ್ಟು ಮಾಡಿರ್ತೀನಿ ಗೈಸ್. ಬಟ್ ಈ ಥರ ಆದಾಗ 18 ಆ್ಯಕ್ಚುಲಿ ಅದು 4,000 ವಾಚಿಂಗ್ ಅವರ್ ಆಗಬೇಕು ಗೈಸ್. ನಂದು ಇನ್ನೂ 19 ಅವರ್ ಇತ್ತು. ಬಟ್ ಇವಾಗ 7 ಅವರ್ ಬಂದಿದೆ, 7 ಅವರ್ 8 ಅವರ್ ಬಂದಿದೆ. ಸೊ ಅದನ್ನು ರಿಕವರ್ ಮಾಡಬೇಕು ಅಂದರೆ ಇನ್ನೂ ವೀಡಿಯೋಸ್ ಹಾಕ್ತಿರ್ಬೇಕು. ಸೊ ಅವ್ರನ್ನ ಇವ್ರನ್ನ ಎಲ್ಲ ಕೇಳ್ತಾ ಇರಬೇಕು, ಅವ್ರ ಸ್ಟೋರಿಗೆ ಇವ್ರ ಸ್ಟೋರಿಗೆಲ್ಲ ಹಾಕಿಸ್ಬೇಕು ಗೈಸ್.
ಗೈಸ್ ನೀವು ನೋಡ್ತೀರಾ ದಯವಿಟ್ಟು ಗೈಸ್ ಫುಲ್ ವೀಡಿಯೋಸ್ ನೋಡಿ ಗೈಸ್. ನೋಡಿ ನನ್ನ ಮನೇಲಿ ಇವಾಗೂ ಇದೆ ಗೈಸ್, ಎಷ್ಟೊಂದು ಇದ್ದಾವೆ. ಇವಾಗೂ ನಮ್ಮ ಮನೇಲಿ ಎಷ್ಟೊಂದು ಪ್ಯಾಕೆಟ್ ಇದ್ದಾವೆ ಗೈಸ್. ಮೇ ಬಿ ಟ್ರೈನಿಂದು, ಫೈಟಿಂಗ್ ಕಾರ್ಸು ಅವೆಲ್ಲ ಇದ್ದಾವೆ ಗೈಸ್. ಬಟ್ ಏನು ಯೂಸ್ ಮಾಡೋಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತೊಗೊಂಬಂದು ಇಕ್ಕೊತಾ ಇದೆ ಅಷ್ಟು, ಏನು ಯೂಸ್ ಮಾಡ್ತಾ ಇರಲಿಲ್ಲ ಗೈಸ್. ಸೀರಿಯಸ್ಲಿ ನಾನು ನಿಮ್ಗೆ ತೋರಿಸಲ್ಲ, ನಂಬರ್ ತೋರಿಸಲ್ಲ, ಜಸ್ಟ್ ನೋಡಿ ನನ್ನ ಫ್ರೆಂಡ್ ಎಷ್ಟು ಸಲ ಕಾಲ್ ಮಾಡ್ತಿದ್ದಾನೆ ಅಂತ ಗೈಸ್. ಅದೇ ನನ್ನ ದೋಸ್ತ ಇದ್ದಿದ್ರೆ ಮಚ್ಚಿ ಸೀರಿಯಸ್ಲಿ ಮಿಸ್ ಮಾಡ್ಕೊತಾ ಇದ್ದೀನಿ ಮಚ್ಚಿ, ನಿನ್ನ ಪದೇ ಪದೇ ಫೋನ್ ಮಾಡ್ತಿದ್ದಾನೆ. ಬಟ್ ನೀನಿದ್ದಿದ್ರೆ ಮಚ್ಚಿ ಮಾಡೋ ಎಷ್ಟು ಟೈಮ್ ಆದರೂ. ಬಟ್ ಏನೂ ಆಗಲ್ಲ ಗೈಸ್. ಹಲೋ, ಗಾಡಿ ಹತ್ರ ಇದ್ದೀನಿ. ಗಾಡಿ ಹಾಂ, ಹೌದಾ, ಸರಿ ಮೇಲ್ ಬಾ ಗೈಸ್. ಅಲ್ಲಿ ಯಾರೋ ಬ್ರದರ್ ಆಟ ಆಡ್ತಾ ಇದ್ದಾರೆ. ಸೊ ಇದು ಮೇ ಬಿ ಬಾಲ್ ಥ್ರೋ ಮಾಡೋದು. ಸೊ ನೋಡೋಣ ಬನ್ನಿ ಗೈಸ್. ಬೆಟ್ಟಿಂಗ್ ಗೇಮ್ಸ್ ಎಲ್ಲ ಆಡಬೇಡಿ ಗೈಸ್, ಉದ್ದಾರ ಆಗಲ್ಲ. ಮನೆ ಮಟ್ಟ ಮಾಡ್ಕೊತೀವಿ ಅಷ್ಟೇ. ಎಲ್ಲೋ ಇನ್ನು ಯಾರನ್ನ ಹಚ್ಚಿರಲಿ ಗೈಸ್. ಅಲ್ಲಿ RCB CSK ಅಂತ ಏನೋ ಇದೆ. ಅಣ್ಣ ಹೊಸ ಯೂಟ್ಯೂಬರ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಣ್ಣ. ಇವತ್ತಿನೆಲ್ಲ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಇವಾಗ 2ನೇ ವಿಡಿಯೋ ಹಾಕ್ಬೇಕಣ್ಣ. ಗೈಸ್ ಇವಾಗ ಅಣ್ಣ ಮಾತಾಡ್ಸಿದ್ರಲ್ಲ ಆ ಥರ ಚೆನ್ನಾಗಿ ಮಾತಾಡ್ಸಿದ್ರೆ ನಾವು ಮಾತಾಡೋಕ್ಕೆ ಇಷ್ಟ ಬರುತ್ತೆ ಗೈಸ್. ಒಬ್ಬರು ರೂಢಾಗಿ ಮಾತಾಡ್ಬಿಡ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಸೈಲೆಂಟ್ ಆಗಿ ಗೈಸ್. ಅಣ್ಣ 200 ರೂಪಾಯಿ ಕಟ್ಟಿದ್ರು, ಆ ಅಣ್ಣ 100 ರೂಪಾಯಿ ಕಟ್ಟಿದ್ರು. RCB CSK ಯಾವತ್ತು RCB ರೆಡ್ ಕಲ್ಲರ್ ಗೆದ್ದು ಎಲ್ಲೋ ಚೆನ್ನೈ ಎಲ್ಲೋ CSK. ಬಟ್ ನಮ್ದು RCBನೇ ಬ್ರೋ. ಮತ್ತೆ ಹಚ್ಚರ್ ನಡೀಲಿ ವೈಟ್ ರೆಡ್ ಕಲಿ ರೆಡ್. ಮತ್ತೆ 100 ರೂಪಾಯಿ ಕಟ್ಟಿದ್ರು. ಏನು ಮುಂಬೈ ಡಬಲ್ ಅಂದ್ರೆ? ಮುಂಬೈ ಡಬಲ್ 100ಗೆ 200 ರೂಪಾಯಿ ಹಾಕೊಂಡ್ರೆ 300 ರೂಪಾಯಿ, 20ಗೆ 40 ಸೇರಿಸಿ 60 ರೂಪಾಯಿ. ನೀವು ಕೊಡ್ತೀರಾ? भाई 300 का 600 देबो RCB देखो भाई. ನೈಟ್ ಆಗ್ತಾ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಗೈಸ್ ಆಗ್ಲಿಂದ ನನ್ನ ಫ್ರೆಂಡು ಫೋನ್ ಮಾಡಿದ ಮಕ್ಕೆ ಮಾಡ್ತಾಯಿದ್ದ. ಬಟ್ ಇವಾಗ ಎಲ್ಲೋದ್ನೋ ಗೊತ್ತಿಲ್ಲ. ಆಗಲೇ ನಾನು ಅಲ್ಲಿ ದೇವಸ್ಥಾನ ಹತ್ರ ಇದ್ದಾಗ ಗಾಡಿ ಹತ್ರ ಬಂದಿದ್ದೀನಿ ಇಂದ, ಗಾಡಿ ಹತ್ರ ಬಂದಾಗ ಕೆಳಗಡೆ ಹೋಗಿದ್ದೀನಿ ಇಂದ. ಇಷ್ಟೊತ್ತಾದರೂ ಬರಲಿಲ್ಲ ಗೈಸ್. ಏನೊಂದು 500 ಮೀಟ್ರ್ ಇರ್ಬೋದು ಅಷ್ಟೇ ಗೈಸ್. ಇದು ನನ್ನ ಗಾಡಿ, ನಾನು ಇಟ್ಟಿರೋದು ಸಾವ್ಕಾರ್ ಅಂತ ಇದಕ್ಕೆ ಹೆಸರು. ಸೊ ನಮ್ಮಪ್ಪ ಸೆಕೆಂಡ್ PU ಇದ್ದಾಗ EMI ಮೇಲೆ ಹಾಕಿಸ್ಕೊಟ್ಟಿದ್ರು ಗೈಸ್ ನನಗೆ ಈ ಗಾಡಿನ. ಸೊ ನಾನು ಒಂದು ದಿವಸಕ್ಕೂ ಕರೆಕ್ಟಾಗಿ ಇದನ್ನು ಏನೂ ಕ್ಲೀನ್ ಮಾಡಲ್ಲ ಗೈಸ್ ಗಾಡಿನ. ನಮ್ಮಮ್ಮನೇ ಕ್ಲೀನ್ ಮಾಡ್ಕೊತಾರೆ, ನಮ್ಮಮ್ಮನೇ ಚೆನ್ನಾಗಿ ನೋಡ್ಕೊತಾರೆ ಗಾಡಿನ ನನಗಿಂತ. ನನ್ನ ಫ್ರೆಂಡ್ ಫೋನ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಆಗ್ಲಿಂದ ಹೇಳ್ತಾ ಇದ್ನಲ್ವ ಮಚ್ಚಿ, ಸೀರಿಯಸ್ಲಿ ಮಿಸ್ ಮಾಡ್ಕೊತಾ ಇದ್ದೀನಲ್ಲೋ ಮಚ್ಚಿ. ಇಲ್ಲಿ ನನ್ನ ಫ್ರೆಂಡು ನನ್ನ ಮನೆ ಹತ್ರ ಕರ್ಕೊಂಬಂದಿದ್ದೆ ಮಚ್ಚಿ. ಅವ್ನು ಹೆಂಗೆ ಅಂದರೆ ವಿಡಿಯೋ ಮಾಡ್ತೀನಿ ಅಂದಿದ ತಕ್ಷಣ ಓಡೋಗ್ತಾನೆ. ಅದೇ ಮಚ್ಚಿ ನೀನು ಇದ್ದಿದ್ರೆ ನಮ್ಮನ್ನ ಜೊತೆಗಿರ್ತಿದ್ದೆ. ಬಟ್ ಸೀರಿಯಸ್ಲಿ ಮಿಸ್ ಮಾಡ್ಕೊತೀನಿ ಮಚ್ಚಿ. ಆಗ್ಲಿಂದ ವಿಡಿಯೋದಲ್ಲಿ ಅದನ್ನೇ ಹೇಳ್ಕೊಂಬಂದೆ ಗೈಸ್. ನನ್ನ ಫ್ರೆಂಡ್ ಇದ್ದಿದ್ರೆ ಮಿಸ್ ಈ ಥರ ಆಗ್ತಿರ್ಲಿಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ ಮಚ್ಚಿ, ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ ಬಾ ಮಚ್ಚಿ. ಮಚ್ಚಿ ನಾನು ಕರೆದಿದ್ದೆ ನಿನ್ನ, ಬಟ್ ನಿನ್ನ ಗ್ಯಾಪ್ನೇ ಇಲ್ಲ ಅಷ್ಟೇ. ಸರಿ ಮಚ್ಚಿ ಆಯಿತು ಗೈಸ್. ನೋಡಿ ನನ್ನ ಫ್ರೆಂಡ್ ಇದು ಲೈಟಿಂಗ್ ಬಲೂನ್ ತೊಗೊಂಬಂದಿದ್ದಾನೆ. ಅವ್ನಿಗೆ ಲವರ್ ಇಲ್ಲ, ಬಟ್ ಆದರೂ ಲವ್ ಅಂತ ಬರ್ತಿದ್ದೆ ಗೈಸ್, ಸೆಲ್ಫ್ ಲವ್. ಗೈಸ್ ಸೊ ಮನೆಗೆ ಹೊಟ್ಟಿದ್ದೀವಿ ಅಷ್ಟೇ. ಸೊ ನನ್ನ ಫ್ರೆಂಡು ವಿಡಿಯೋಸ್ ಮಾಡ್ತವನೆ.
ಹೇಳಿದೆ ಬಾರೋ ಏನಾದ್ರು ಕೊಡಿಸ್ತೀನಿ ಅಂತ. ಸೊ ಅವ್ನು ಬೇಡ ಅಂತಿದ್ದಾನೆ. ಅವ್ನು ಬೇಡ ಅಂದರೆ ನಾನು ತಿನ್ನೋಕ್ಕಾಗಲ್ಲ ಗೈಸ್. ಅವ್ನು ಇಲ್ಲ ಅಂತ ಆಗಲೇ ನಾನು ಏನೂ ತಿನ್ನಲಿಲ್ಲ, ಏನೂ ತೊಗೊಂಡಿಲ್ಲ. ಸೊ ಅವ್ನು ಬಂದಾದ್ಮೇಲೆ ಏನಾದ್ರು ತೊಗೊಳೋಣ ಅವನ್ನ ಬಿಟ್ಟು ಹೆಂಗೆ ತಿನ್ನೋದು ಅಂತ ಗಾಡಿ ಸೈಡ್ಗೆ ತೊಗೊಳೋಣ. ನೀನು ತಿನ್ನಾಗಿದ್ರೆ ತೊಗೊಳೋಣ. ಸೊ ಇಲ್ಲಿ ಗಾಡಿ ನಿಲ್ಲಿಸಿದ ತಕ್ಷಣ ಇಲ್ಲಿ ನೋಡಿ ಗೈಸ್ ಕೀ ಬಂಚ್ಗಳಿದ್ದಾವೆ. ಗೈಸ್ ಹೋಗ್ತಿರೋರು ಮತ್ತೆ ಗಾಡಿ ನಿನ್ಸ್ಬಿಟ್ಟು ಬಂದಿದ್ದೀವಿ. ಯಾಕೆ ಅಂದರೆ ನನ್ನ ಫ್ರೆಂಡ್ಗೆ ಒಂದು ಚಿಕ್ಕ ವಯಸ್ಸಲ್ಲಿ ಮೊಬೈಲ್ ಯೂಸ್ ಮಾಡ್ತೀವಲ್ಲ ಗೈಸ್, ಒಂದು ಅದು ಆಡ್ ಬರುತ್ತಲ್ಲ, ಸೊ ಅದು ಬೇಕಂತೆ. ಸೊ ಅದಕ್ಕೋಸ್ಕರ ನಾನು ಆಗಲೇ 2 ಕಿಲೋಮೀಟ್ರ್ ದೂರ ಹೋಗಿದ್ದೆ. ಸೊ ಮತ್ತೆ ಬಂದಿದ್ದೀನಿ. ಅಣ್ಣ ದುಮ್ಮಜಾಲೆ ಅಂತ ಬರ್ತಲ್ಲ ಗೈಸ್, ಆ ದುಮ್ಮಜಾಲೆಗೋಸ್ಕರ ಬಂದಿದೆ ಐತೆ ಗೈಸ್. ಮುಂಚೆ ಪಾನಿಪುರಿ ತಿಂದ್ಯಾ? ಏನೋ ತಿಂದ್ರು ಗೈಸ್. ನನ್ನ ಮಚ್ಚನೂ ಇರಬೇಕಾಯ್ತು ಗೈಸ್. ಸೀರಿಯಸ್ ನಿಮಿಷ ಅಣ್ಣ, ಅದು ದುಮ್ಮಜಾಲೆ ಅಂತ ಒಂದು ಬರುತ್ತಲ್ಲ ಅಣ್ಣ ಗೈಸ್, ಫೈನಲಿ ಅದು ಸಿಕ್ಕಿದೆ. ಸೊ ನೋಡಿ ಏ ಆಂಟಿ, ಏನು ಆಂಟಿ ಗೈಸ್, ಫೈನಲಿ ಸಿಕ್ಕಿದೆ ನೋಡಿ. ಅಕ್ಕ ನೋಡಿ ಅಕ್ಕ ಆಫ್ ಅದಾಗದೆ ಇರ್ತದ, ಆಫ್ ಅದಾಗದೆ ಗೊತ್ತಾ ಗೈಸ್. ಅಣ್ಣಂಗೆ ಹೇಳ್ದೆ ಗೈಸ್, ನಾನು ಏನು ತಿಂದಿಲ್ಲ ಅಂತ. ಅಣ್ಣ ಹೇಳ್ತಾರೆ ನಾನು ಏನು ತಿಂದಿಲ್ಲ ಅಂತ. ಹಿಂಗೆ ಹಿಡ್ಕೋ, 10 ರೂಪಾಯಿ ಕೊಡು ಅಣ್ಣ, ತಗೊಳ್ಳಿ ಅಣ್ಣ. ಸೊ ಗೈಸ್, ನನ್ನ ಫ್ರೆಂಡಿಗೆ ತೊಗೊಂಡೆ ದುಮ್ಮಜಾಲೆ ಬೇಕಂತೆ. ಅಲ್ಲಿ ಆಕ ಹಿಡ್ಕೊಂಡ್ರು ದುಡ್ಡು ಕೊಡಿ ಅಂತ, ಅಲ್ಲಿ ಅಣ್ಣ ಹಿಡ್ಕೊಂಡ್ರು ದುಡ್ಡು ಕೊಡಿ ಅಂತ. ನಾನು ಇನ್ನೂ ಏನೂ ತಿಂದೇ ಇಲ್ಲ ಗೈಸ್. ಇದು ಏನೂ ಮಾಡೋಕ್ಕಾಗಲ್ಲ. ಯಾವುದು ಮೊಬೈಲಾ? ಆಟ ಅವೆಲ್ಲ ಬೇಡ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಬೆಳಗ್ಗೆಯಿಂದ ಪಾನ್ಕ ಹಂಚಿದ್ದಾರೆ. ಸೊ ಕುಡಿಯೋಕೆ ಋಣ ಇರಬೇಕು ಗೈಸ್, ಬಟ್ ನನಗೆ ಪಾನ್ಕ ಕುಡಿಯೋಕೆ ಋಣ ಇರಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಗೈಸ್, ಅವ್ನು ಏನಕ್ಕೆ ಇಷ್ಟು ಆತರ ಪಡ್ತಿದ್ದಾನೆ ಅಂದರೆ, ಅವ್ರ ಚಿಕ್ಕಮ್ಮ ಇಲ್ಲ, ಮನೇಲಿ ಯಾರೂ ಇಲ್ಲ. ಸೊ ಅಡುಗೆ ಮಾಡಬೇಕಲ್ಲ. ಸೊ ಅವ್ನಿಗೆ ಅಡುಗೆ ಪ್ರಿಪೇರ್ ಮಾಡೋಕ್ಕೆ ಬರುತ್ತೆ. ಬಟ್ ಏನು ಅಂದರೆ ಇವತ್ತು ಇಲ್ಲಿ ಬಂದಿದ್ದೀವಲ್ಲ, ಟೈಮ್ ಆಗಿಬಿಟ್ಟಿದೆ. ಸೊ ಹೋಟೆಲಲ್ಲಿ ಹೋಗ್ಬಿಟ್ಟು ರೈಸ್ ಕಟ್ಟಿಸ್ಕೊಂಡು ಹೋಗಬೇಕು. ಗೈಸ್, ಸುತ್ತಾಡ್ತಾನೆ ಇರ್ತೀವಿ ಗೈಸ್. ಸೊ ಗಾಡಿ ಎಲ್ಲ ಇದೆ. ಸೊ ಗಾಡಿ ಹತ್ರ ಹೋಗೋಣ. ಇವಾಗ ಮಚ್ಚನ್ನ ಏನಾದ್ರು ಟ್ರೀಟ್ ಹಾಕ್ಸ್ತೀನಿ ಗೈಸ್. ಟ್ಯಾಕ್ಸ್ ಹಾಕ್ಸ್ದಲ್ಲೇ ಹೋಗಲ್ಲ, ಸಂಬಳ ಬೇರೆ ಆಗೈತೆ ಅಂತ ಹಾಕ್ಸ್ತೀನಿ ಗೈಸ್. ಜಿಲೇಬಿ ತಿನ್ನೋಕ್ಕಾಗಲ್ಲ ಗೈಸ್, ಸಮೋಸ ತಿನ್ನೋಕ್ಕಾಗಲ್ಲ. ಆಫ್ ಮಾಡು. ಇವಾಗ ಒಂದು ಗೋಬಿ ರೈಸ್ ಹೇಳಿದ್ದೀನಿ ಗೈಸ್. ಇಲ್ಲೇನೂ ತಿನ್ನಲಿಲ್ಲ. ಸೊ ಮನೆಗೆ ಗೋಬಿ ಫ್ರೈಡ್ ರೈಸ್ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ.